ನಮಸ್ಕಾರ ಬಂಧುಗಳೇ, ಮೂರನೇ ODI ಸರಣಿಯ ನಿರ್ಣಾಯಕ ಸೀರಿಯಸ್ ಡಿಸೈಡರ್ ಆದರೆ ನಾಯಕ KL ರಾಹುಲ್ ಈಗ ಒಂದು ಶಾಕಿಂಗ್ ನಿರ್ಧಾರ ತೆಗೆದುಕೊಳ್ಳೋಕೆ ರೆಡಿಯಾಗಿದ್ದಾರೆ. ಎರಡನೇ ಏಕದಿನ ಪಂದ್ಯ ಸೋತ ನಂತರ ಟೀಮ್ ಇಂಡಿಯಾ ಭಾರೀ ಒತ್ತಡದಲ್ಲಿದೆ. ಸೋಲಿಗೆ ಕಾರಣವಾದ ಆ 3 ದೊಡ್ಡ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲೇಬೇಕು. ಹಾಗಾಗಿ ಮೂರನೇ ಏಕದಿನ ಪಂದ್ಯಕ್ಕೆ 3 ದೊಡ್ಡ ಬದಲಾವಣೆ ಖಂಡಿತವಾಗಿ ಇರುತ್ತದೆ. ಈ ನಿರ್ಣಾಯಕ ಬದಲಾವಣೆಗಳು ಏನು? ಮೂರನೇ ODIಗೆ ಭಾರತ ಫೈನಲ್ ಪ್ಲೇಯಿಂಗ್ 11 ಹೇಗಿರಲಿದೆ? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರೆಯಬೇಡಿ. ರಾಯ್ಪುರದಲ್ಲಿ 358 ರನ್ಗಳನ್ನು ರಕ್ಷಿಸಲು ಸಾಧ್ಯವಾಗಿಲ್ಲ. ವೇಗಿಗಳಾದ ಪ್ರಸಿದ್ಧ ಕೃಷ್ಣ ಮತ್ತು ಉಳಿದ ಬೌಲರ್ಗಳು ರನ್ ನಿಯಂತ್ರಣದಲ್ಲಿ ಕಷ್ಟಪಟ್ಟಿದ್ದಾರೆ. ಇಬ್ಬನಿ ಮತ್ತು ಎದುರಾಳಿಗಳ ಅಬ್ಬರದ ಮುಂದೆ ನಮ್ಮ ಬೌಲಿಂಗ್ ವಿಭಾಗ ಸಂಪೂರ್ಣ ಮಂಕಾಗಿತ್ತು. ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ನಿರೀಕ್ಷಿತ ಪ್ರದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ. ತಂಡದ ಸಮತೋಲನವನ್ನು ಕಾಪಾಡಲು ಈ ವಿಭಾಗದಿಂದ ಉತ್ತಮ ಪ್ರದರ್ಶನ ಅಗತ್ಯ. ಸರಣಿಯನ್ನ ಗೆಲ್ಲುವ ಉದ್ದೇಶದಿಂದ ನಾಯಕ KL ರಾಹುಲ್ ಅವರು ಈ ನಿರ್ಣಯ ಪಂದ್ಯದಲ್ಲಿ ಕೆಲವು ದಿಟ್ಟ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇದೆ. ಬದಲಾವಣೆ 1, ವೇಗದ ಬೌಲಿಂಗ್ನಲ್ಲಿ ದಿಟ್ಟ ನಿರ್ಧಾರ. ಕಳಪೆ ಲಯದಲ್ಲಿರುವ ಪ್ರಸಿದ್ಧ ಕೃಷ್ಣ ಅವರಿಗೆ ವಿಶ್ರಾಂತಿ ನೀಡಬಹುದು. ಇವರ ಸ್ಥಾನಕ್ಕೆ ಬೌಲಿಂಗ್ನಲ್ಲಿ ನಿಯಂತ್ರಣ ತರಬಲ್ಲ ಮತ್ತು ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಸಾಮರ್ಥ್ಯ ತೋರಬಲ್ಲ ಯುವ ಆಟಗಾರ ನಿತೀಶ್ ರೆಡ್ಡಿ ಅವರಿಗೆ ಅವಕಾಶ ನೀಡಬಹುದು. ಹಾಗೇನೆ ವಾಷಿಂಗ್ಟನ್ ಸುಂದರ್ ಅವರ ಬದಲಿಗೆ ವಿಕೆಟ್ ಕೀಪರ್ ರಿಷಬ್ ಪಂತ್ಗೆ ಕೆಳ ಕ್ರಮಾಂಕದಲ್ಲಿ ಮಧ್ಯಮ ಕ್ರಮಾಂಕದ ಫಿನಿಶರ್ ಆಗಿ ಅವಕಾಶ ಸಿಗಬಹುದು ಅಥವಾ ತಿಲಕ್ ವರ್ಮಾ ಅವರಿಗೂ ಅವಕಾಶ ಸಿಗುವ ಸಾಧ್ಯತೆ ಇದೆ. ಮೂರನೆಯ ದೊಡ್ಡ ಬದಲಾವಣೆ, ಕಳೆದ 2 ಪಂದ್ಯಗಳಲ್ಲಿ ಆರಂಭಿಕರಾಗಿ ಉತ್ತಮ ಪ್ರದರ್ಶನ ನೀಡುವಲ್ಲಿ ವಿಫಲರಾದ ಜೈಸ್ವಾಲ್ ಔಟ್. ಒಂದು ವೇಳೆ ರಾಹುಲ್ ಅವರು ಬ್ಯಾಟಿಂಗ್ ಡೆಪ್ತ್ಗಾಗಿ ಜೈಸ್ವಾಲ್ ಬದಲಿಗೆ ಋತುರಾಜ್ ಆರಂಭಿಕರಾಗಿ ಮಧ್ಯಮ ಕ್ರಮದಲ್ಲಿ ಪಂತ್ ಅಥವಾ ತಿಲಕ್ ವರ್ಮರನ್ನ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ಭಾರತ ಉತ್ತಮ ಫಾರ್ಮ್ ನಲ್ಲಿರುವ ವಿರಾಟ್ ಕೊಹ್ಲಿ ಮತ್ತು ಸತತ ಅರ್ಧಶತಕ ಬಾರಿಸುವ ನಾಯಕ KL ರಾಹುಲ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ನಿರೀಕ್ಷಿಸಲಾಗಿದೆ. ದಕ್ಷಿಣ ಆಫ್ರಿಕಾ ಕಳೆದ ಪಂದ್ಯದಲ್ಲಿ ಶತಕ ಬಾರಿಸಿದ ನಾಯಕ ಆಡಮ್ ಮಕ್ರಮ್ ಮತ್ತು ಆಲ್ರೌಂಡರ್ ಮಾರ್ಕೋ ಜಾನ್ಸನ್ ಅವರ ಮೇಲೆ ದಕ್ಷಿಣ ಆಫ್ರಿಕಾ ಹೆಚ್ಚು ಅವಲಂಬಿತವಾಗಿದೆ. ಈ ಸರಣಿ ಯಾರ ಪಾಲಾಗಬಹುದು? ಟೆಸ್ಟ್ ಸರಣಿ ಸೋತ ಸೇಡನ್ನ ಭಾರತ ತೀರಿಸಿಕೊಳ್ಳುತ್ತಾ, ಆದರೆ ದಕ್ಷಿಣ ಆಫ್ರಿಕಾ ನಿರೀಕ್ಷಿತ ಪ್ರದರ್ಶನ ನೀಡುವ ಸಾಮರ್ಥ್ಯ ಹೊಂದಿದೆ. ನಿಮ್ಮ ಪ್ರಕಾರ ಈ ಫೈನಲ್ನಲ್ಲಿ ಯಾರು ಗೆಲ್ತಾರೆ ಮತ್ತು ಟೀಮ್ ಇಂಡಿಯಾ ಆಡುವ 11ರ ಬಳಗದಲ್ಲಿ ಯಾರೆಲ್ಲ ಇರಬೇಕು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕ್ರಿಕೆಟ್ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.